ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ವಿಡಿಯೋ ಆಫ್ ಪೋರ್ಟ್ ಕೊಚ್ಚಿ. ಪಾರ್ಟ್ 2 ವಿಡಿಯೋದ ಪೋರ್ಟ್ ಕೊಚ್ಚಿಯ ಪಾರ್ಟ್ 2 ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಆ ವಿಡಿಯೋ ಫಸ್ಟ್ ವಿಡಿಯೋ ಬಹಳ ಲೆಂತಿ ಆಗುತ್ತೆ ಅಂತ ಸೆಕೆಂಡ್ ವಿಡಿಯೋ ಮಾಡ್ತಾ ಇದ್ದೀವಿ ನೋಡಿ. ಪಾರ್ಟ್ 2ನ ನೋಡಿ. ವಾಪಸ್ ಮನೆಗೆ ಹೋಗಬೇಕಾದ್ರೆ ಮತ್ತೆ ಸರೌಂಡಿಂಗ್ಸ್ ಎಲ್ಲ ಇನ್ನೊಂದು ಸರಿ ಕ್ಲಿಪ್ಪಿಂಗ್ಸ್ ತೊಗೊಂಡ್ರಾಯ್ತು ಅಂತ ತೊಗೊಳ್ತಾ ಇದ್ದೀವಿ. ನಾವು ಹೋಗಬೇಕು ಸ್ಟಾರ್ಟಿಂಗ್ ಬಂದಾಗ ಎಷ್ಟು ಸಾಫ್ಟ್ ಇತ್ತು ಅಂದರೆ ಪೂರ್ತಿ ಕಾಮ್ ಆಗಿತ್ತು. ಹಾಗೆ ಸಂಜೆ ಆಗ್ತಾ 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 ಹೇಗೆ ಅಲೆಗಳು ಬಂದು ಅಪ್ಪಳಿಸ್ತಾ ಇದ್ವು ಅಂದರೆ ನೀವೇ ನೋಡಿ ಹೇಗೆ ಅಲೆಗಳು ಬಂದು ಅಪ್ಪಳಿಸ್ತಾ ಇದ್ದಾವೆ ಅಂತ. ಪೂರ್ತಿ ರಫ್ ಆಗ್ತಾ ಹೋಗ್ತಾ ಇದೆ ನೋಡಿ ಹೇಗೆ ರಫ್ ಆಗ್ತಾ ಇದೆ ಅಂತ ನೋಡಿ, ನೀವೇ ನೋಡಿ. ಫುಲ್ಲು ಎಲ್ಲ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇದ್ದಾವೆ ನೋಡಿ. ಆಲ್ಮೋಸ್ಟ್ ಯಾರೂ ಈಗ ಪೂರ್ತಿ ದಡದ ಕಡೆ ನಿಲ್ಲೋದಿಲ್ಲ, ಪೂರ್ತಿ ಎಲ್ಲರೂ ವಾಪಸ್ ಬರ್ತಾ ಇದ್ದಾರೆ. ಅದ್ರಾಗೂ ಒಬ್ಬ ಪೂರ್ತಿ ಸಾಹಸಿ ಅಂತಾನೆ ಅನ್ಬೋದು, ಅದರಲ್ಲೇ ಫೋಟೋ ತಗೊಳ್ತಾ ಇದ್ದಾನೆ. ಅದೇ ಇರ್ತದಲ್ಲ ಹುಚ್ಚು ಧೈರ್ಯ ಅನ್ನೋದು. ನಿಜವಾಗ್ಲೂ ತುಂಬಾ ರಫ್ ಆಗ್ತಾ ಹೋಗ್ತಾ ಇತ್ತು ಮಾತ್ರ ಬರ್ತಾ ಬರ್ತಾ. ಹಾಗೆ ಈಗ ನಾವು ಹೋಗ್ತಾ ಇದ್ದೀವಲ್ಲ, ಬ್ರಿಡ್ಜ್ ನಿಮಗೆ ಕಾಣ್ತಾ ಇದೆ ಅಲ್ವಾ. ಈಗ ಇದು ಬ್ರಿಟಿಷರು ಕಟ್ಸಿದ್ದು ನೋಡ್ರಿ. 2000 ಇಸ್ವಿಗಿಂತ ಜಾಸ್ತಿನೇ ಆಯಿತು ಇದು ಕಟ್ಸ್ಬಿಟ್ಟು. ಇನ್ನೂ ಹೇಗಿದೆ ಅಂದರೆ ಫುಲ್ಲು ಇನ್ನೂ 100 ವರ್ಷ ಆದರೂ ಸಹಿತ ಫುಲ್ಲು ಗಟ್ಟಿ ಮುಟ್ಟಾಗಿದೆ ನೋಡಿ. ಬ್ರಿಡ್ಜ್ ಮಾತ್ರ ಸಿಕ್ಕಾಬಟ್ಟೆ ಗಟ್ಟಿ ಮುಟ್ಟಾಗಿದೆ. ಹೇಗೆ ಕಟ್ಸಿರ್ಬೋದು ನೀವೇ ಯೋಚನೆ ಮಾಡಿ ನೋಡಿ. ಈ ಕಡೆ ಇದೆ ಅಲ್ವಾ, ಇದೆಲ್ಲ ಶಿಪ್ ನಾವೆಲ್ ಬೇಸ್ ಇದೆಲ್ಲ ಪೂರ್ತಿ ಟ್ರಾನ್ಸ್ಪೋರ್ಟೇಷನ್ಸ್ ಎಲ್ಲವೂ ಇಲ್ಲಿಂದಾನೇ ನಡೆಯುತ್ತೆ ನೋಡಿ. ಪೂರ್ತಿ ವಾಪಸ್ ಹೋಗಬೇಕಾದ್ರೆ ಪೂರ್ತಿ ಬ್ರಿಟಿಷ್ ಬ್ರಿಡ್ಜ್ ಅನ್ನು ತೋರಿಸಿದ್ರಾಯ್ತು ಅಂತ ತೋರಿಸ್ತಾ ಇದ್ದೀವಿ ನೋಡಿ. ಪೂರ್ತಿ ಬ್ರಿಡ್ಜ್ ಇದು ನೋಡಿ. ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದು ಅರಬ್ಬಿ ಸಮುದ್ರದ ರಾಣಿ ಅಂತಾನೆ ಹೇಳ್ಬೋದು. ಈ ಪೋರ್ಟ್ ಕೊಚ್ಚಿಯ ಸಮುದ್ರ ಏನಿದೆ, ಅರಬ್ಬಿ ಸಮುದ್ರದ ರಾಣಿ ಅಂತಾನೆ ಹೇಳ್ಬೋದು ಇದನ್ನ. ತುಂಬಾ ದೊಡ್ಡ ಬೇಸ್ ಕೂಡ ಇದು. ಎಲ್ಲ ಟ್ರಾನ್ಸ್ಪೋರ್ಟೇಷನ್ಸ್ ಆಮದು ಮತ್ತು ರಫ್ತು ಏನಾದರೂ ಇರಲಿ, ಬೇರೆ ದೇಶದಿಂದ ಬರೋದು ಅಥವಾ ಈ ದೇಶದಿಂದ ಏನಾದರೂ ಹೋಗೋದು ಅಥವಾ ಮಸಾಲೆ ಐಟಮ್ಸ್ಗಳು, ನಿಮ್ಗೆ ಗೊತ್ತೇ ಇದೆ ಕೇರಳ ಪೂರ್ತಿ ಮಸಾಲೆ ಐಟಮ್ಸ್ಗಳಿಗೆ ಎಷ್ಟು ಫೇಮಸ್ಸು ಅಂತ. ಅದೂ ಕೂಡ ವಾಪಸ್ ಇಲ್ಲಿಂದ ಅಲ್ಲಿಗೆ ರಫ್ತು ಆಗಬೇಕಂದ್ರೂ ಕೂಡ ಇದೇ ಮೂಲಕನೇ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡದಾಗಿದೆ ಅಂತ. ಬ್ರಿಡ್ಜು ಕೂಡ ತುಂಬಾ ಅಂದರೆ ತುಂಬಾ ಗಟ್ಟಿಯಾಗಿದೆ ನೋಡಿ. ಹೇಗೆ ಕಟ್ಟಿರ್ಬೋದು ಆ ಕಾಲದಲ್ಲಿ. ನಾವು ನಿರ್ಮಿಸಿರೋ ಬ್ರಿಡ್ಜ್ ಅಥವಾ ನೋಡಿ ಪೂರ್ತಿ ಅಲ್ಲೆಲ್ಲ ಇನ್ಫಾರ್ಮೇಶನ್ಸ್ ಕೂಡ ಕೊಟ್ಟಿದ್ರು ಅದ್ರ ಬಗ್ಗೆ. ಆ ಬ್ರಿಡ್ಜಿನ ಬಗ್ಗೆ ಪೂರಾ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ರು, ಯಾವಾಗ ಕಟ್ಟಿದ್ದು ಏನು ಅಂತ ನೋಡಿ. ಇದು ಒಂದು ಬ್ಯಾರಿಗೇಡ್ಸ್ ಟೈಪ್. ಇದು ಹೇಗೆ ಅಂದರೆ ಬ್ರಿಡ್ಜು ಯಾವುದಾದ್ರೂ ಶಿಪ್ ಬಂದರೆ ಓಪನ್ ಆಗುತ್ತೆ, ಆ ಕಡೆ ಈ ಕಡೆ ಓಪನ್ ಆಗುತ್ತೆ. ಇದು ಆ ಥರ ಕೂಡ ಟೆಕ್ನಾಲಜಿ ಬಳಸಿದ್ರು ಅಂದರೆ, ಆವಾಗಿನ ಕಾಲದಲ್ಲಿ ಆ ಥರ ಟೆಕ್ನಾಲಜಿ ಬಳಸಿದ್ರು ಅಂದರೆ ಯೋಚನೆ ಮಾಡಿ ನೀವೇ ಯಾವ ಥರ ಇತ್ತು ಅವ್ರ ಮೈಂಡ್ ಸೆಟ್ ಅಂತ. ನಾವು ನೋಡ್ಕೋತಾ ಹೋಗ್ತಾ ಇದ್ವಿ. ಹಾಗೆ ನಿಮಗೂ ಕೂಡ ತೋರಿಸಿದ್ರೆ ಆಯಿತು ಅಂತ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡ್ವಿ ನೋಡಿ. ಆದರೆ ಇಲ್ಲಿ ಒಂದು ಏನಂದರೆ, ಇಲ್ಲಿ ದೊಡ್ಡ ಗಾಡಿ ಆಯ್ತು, ಲಾರಿ ಆಯಿತು, ಬಸ್ ಆಯಿತು, ಅವು ಮಾತ್ರ ಓಡಾಡೋ ಆಗಿಲ್ಲ. ಯಾಕಂದರೆ ಇದಕ್ಕೆ ಮಿನಿಮಮ್
ಹೈಟ್ ಅನ್ನೋದು ಇದು ಮಾಡಿದ್ದಾರೆ ಇದರಲ್ಲಿ. ಕಾರು, ಬೈಕು, ಸೈಕಲ್ಲು ಅಥವಾ ಮಿನಿಮಮ್ ಹೈಟ್ ಯಾವ್ಯಾವ ಇರ್ತವೆ ಅವು ಮಾತ್ರ ಓಡಾಡ್ಬೋದು ಈ ಬ್ರಿಡ್ಜ್ ಮೇಲೆ. ಸಿಕ್ಕಾಪಟ್ಟೆ ಹೈಟ್ ಇರೋ ಗಾಡಿಗಳಾಯಿತು ಓಡಾಡೋ ಆಗಿಲ್ಲ, ಯಾಕಂದರೆ ಮಿನಿಮಮ್ ಹೈಟ್ ಅಂತಂದಲ್ಲಿ ಹಾಕ್ಬಿಟ್ಟಿರ್ತಾರೆ ಎಂಟ್ರೆನ್ಸಿಗೆ. ನೋಡಿ ನೀವು ಕಾಣ್ತಾ ಇದ್ದೀರಲ್ವಾ ಆ ಲೈನು, ಅಷ್ಟೇ ನೋಡಿ, ಅಷ್ಟೇ ಹೈಟ್ ಬರೋಕ್ಕಾಗೋದು, ಇದಕ್ಕಿಂತ ಜಾಸ್ತಿ ಹೈಟ್ ಬರೋಕ್ಕಾಗೋದೇ ಇಲ್ಲ. ನೋಡ್ತಾ ಇದ್ದೀರಾ, ಸಿಟಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಕ್ಲೀನ್ ಇದೆ. ಅದಕ್ಕೆ ಬೇಕಾದ್ರೆ 10 out of 10 ಕೊಡ್ಬೋದು ಕ್ಲೀನ್ ಸಿಟಿಗೆ. ನಮಗೆ ಸ್ವಲ್ಪ ರೋಡ್ ಕನ್ಫ್ಯೂಸ್ ಆಯಿತು, ಯಾಕಂದರೆ ನಾವು ಬರುವಾಗ ಬೇರೆ ರೂಟ್ ತೊಗೊಂಡಿದ್ವಿ, ಹಾಗಾಗಿ ಸ್ವಲ್ಪ ರೂಟ್ ಕನ್ಫ್ಯೂಸ್ ಆಯಿತು. ಅಲ್ಲಿ ಕೇಳ್ತಾ ಇದ್ವಿ ನಾವು ಯಾವ ರೂಟು ಏನು ಅಂತ. ನೋಡಿ ಇವೆಲ್ಲ ಎಷ್ಟು ದೊಡ್ಡ ಶಿಪ್ಗಳು ಬಂದು ನಿಂತಿದ್ದಾವೆ ಅಂತ. ಇವು ಆಲ್ಮೋಸ್ಟ್ ನೇವಿ ಶಿಪ್ಸ್ ಕೂಡ ಇದರಲ್ಲಿ ಇರ್ತವೆ ನೋಡಿ. ಆದರೆ ನಾವು ಸ್ಪೆಸಿಫಿಕ್ ಆಗಿ ಇದೇ ಶಿಪ್ಪು ಅಂತ ಹೇಳೋಕ್ಕಾಗಲ್ಲ, ಅದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗುತ್ತೆ ಅಂತಂದು ಹೇಳೋಕ್ಕಾಗಲ್ಲ. ಬಟ್ ಇದರಲ್ಲೂ ಕೂಡ ನೇವಿ ಶಿಪ್ಸ್ಗಳು ಇದ್ದಾವೆ. ಹಾಗೆ ನೋಡಿ ಇಲ್ಲಿಂದ ಟ್ರಾನ್ಸ್ಪೋರ್ಟ್ಗಳು ತುಂಬಾನೇ ಆಗ್ತಾ ಇರುತ್ತೆ. ನೀವೇ ನೋಡ್ತಾ ಇದ್ದೀರಾ ಕ್ಲೈಮೇಟ್ ಹೇಗೆ ಬರ್ತಾ ಮೋಡ ಆಗ್ತಾ ಇದೆ ಅಂತ. ಹಾಗೆ ಇಲ್ಲಿ 1 ಸೆಕೆಂಡಿಗೆ ಬಿಸಿಲು ಇತ್ತು ಅಂದರೆ ಇನ್ನೊಂದು ಸೆಕೆಂಡಿಗೆ ಮಳೆ ಶುರು ಆಗೇ ಬಿಟ್ಟಿರುತ್ತೆ. ಪುಣ್ಯಕ್ಕೆ ನಾವು ಹೋದಾಗ ಮಳೆ ಮಾತ್ರ ಬರಲಿಲ್ಲ. ನಾವು ಅಂದ್ಕೊಂಡಿದ್ವಿ ಎಲ್ಲಿ ಮಳೆ ಸಿಕ್ಕೋಕೊಳ್ತೀವೋ ಏನು ಅಂತ, ಬಟ್ ಮಳೆ ಬರಲಿಲ್ಲ, ಅಷ್ಟೇ ಸಾಕು ನಮಗೆ. ನೋಡಿ ಎಲ್ಲಿ ನೋಡಿದ್ರು ಗ್ರೀನರಿ, ಆಲ್ಮೋಸ್ಟ್ ಇಲ್ಲಿ ಗ್ರೀನರಿನೇ ಕಾಣ್ಬೋದು ನೀವು. ನೋಡಿ ಇಲ್ಲಿ ಆಲ್ಮೋಸ್ಟ್ ನೀವು ಚರ್ಚ್ ಆಯಿತು, ಚರ್ಚ್ಗಳು ಅಂತೂ ಮನೆಗೆ ಒಂದೊಂದು ಚರ್ಚ್ ಇದ್ದಾವೆ ಅಂತ ಅಂದರೂ ಸುಳ್ಳಲ್ಲ. ನೋಡಿ ಸಿಕ್ಕಾಪಟ್ಟೆ ಚರ್ಚ್ಗಳಿದ್ದಾವೆ. ಅವು ತುಂಬ ಚೆನ್ನಾಗಿ ಕೂಡ ದೊಡ್ಡ ಚರ್ಚೆ ಇದ್ದಾವೆ, ಸಣ್ಣವೂ ಅಲ್ಲ ದೊಡ್ಡವೇ ಇದ್ದಾವೆ ಅಷ್ಟು ಚರ್ಚ್ಗಳು ಕೂಡ. ನೋಡ್ತಾ ಇದ್ದೀರಾ, ಈಗ ಸಿಟಿ ಒಳಗೆ ಎಂಟರ್ ಆಗಿದ್ದೀವಿ ನಾವೀಗ. ನೋಡಿ ಇದು ಕೂಡ ಒಂದು ಚರ್ಚೆ. ಇಲ್ಲಿ ದೇವಸ್ಥಾನಗಳು ಕೂಡ ತುಂಬ ಚೆನ್ನಾಗಿರ್ತವೆ, ಅವನ್ನು ಕೂಡ ಒಂದ್ಸರಿ ನಿಮಗೆ ತೋರಿಸ್ತೀವಿ ಹೇಗೆ ದೇವಸ್ಥಾನಗಳನ್ನು ಕೂಡ ಇರ್ತವೆ ಅಂತ. ನೋಡಿ ಇದಿಷ್ಟು ಪಾರ್ಟ್ 2ನ ಎಂಡಿಂಗ್ ವಿಡಿಯೋ ಆಗಿರುತ್ತೆ ಫೋರ್ಟ್ ಕೊಚ್ಚಿದು. ನಿಮಗೆ 2 ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹೀಗೆ ನಿಮ್ಮ ಪ್ರೋತ್ಸಾಹ ನಮ್ಮ ಜೊತೆ ಯಾವಾಗಲೂ ಇರಲಿ. ನೀವು ಪೂರ್ತಿಯಾಗಿ ವಿಡಿಯೋಸ್ ನೋಡಿದರೆ ನಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋಸ್ ಮಾಡಿದ್ದಕ್ಕೆ ಏನೂ ಪ್ರತಿಫಲನ ಇಲ್ವೇನಪ್ಪ ಅನ್ನೋ ಹಾಗೆ ಆಗಿಬಿಡುತ್ತೆ. ಪ್ಲೀಸ್ ಪೂರ್ತಿಯಾಗಿ ರಿಕ್ವೆಸ್ಟ್ ಅನ್ಕೋತೀನಿ, ಪೂರ್ತಿಯಾಗಿ ವಿಡಿಯೋಸ್ ನೋಡಿ.
ಹಾಗೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಲೈಕ್ ಮಾಡೋಕ್ಕೆ ಹೋಗಬೇಡಿ. ಪೂರ್ತಿಯಾಗಿ ವಿಡಿಯೋಸ್ ನೋಡಿ, ಸ್ವಲ್ಪನಾದರೂ ಇಷ್ಟ ಆದರೆ. ಯಾಕಂದರೆ ನಮಗೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ವಿಡಿಯೋಸ್ ಮಾಡಿರ್ತೀವಿ ಅಂದಮೇಲೆ ನೀವು ವಿಡಿಯೋಸ್ ನೋಡಲಿ ಅಂತಲೇ ಕೂಡ ನಾವು ಮಾಡಿರ್ತೀವಿ. ನೀವು ಮಾಡಿ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿದರೆ ನಮಗೆ ಎಷ್ಟೋ ಅಂದರೆ ಬೆಟ್ಟನೇ ಸಿಕ್ಕಷ್ಟು ಖುಷಿಯಾಗಿಬಿಡುತ್ತೆ. ಪ್ಲೀಸ್ ಪೂರ್ತಿಯಾಗಿ ನಿಮ್ಮ ರಿಕ್ವೆಸ್ಟ್ ಅನ್ಕೋತೀನಿ, ಪೂರ್ತಿಯಾಗಿ ವಿಡಿಯೋಸ್ ನೋಡಿ ಹೆಲ್ಪ್ ಮಾಡಿ ನಮಗೆ. ನೋಡಿ ಚರ್ಚ್ಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ. ನೋಡಿ ಇಲ್ಲೊಂದು ದೇವಸ್ಥಾನ ಇದೆ.